ಕತೆಯ ಹೆಸರು ಆಕಾಶದ ಕನಸು. ಒಂದು ಹಳ್ಳಿ ಹತ್ತಿರದಲ್ಲಿ ಅನಂತ್ ಎಂಬ ಹುಡುಗನು ತನ್ನ ತಾಯಿ ಮತ್ತು ಅಜ್ಜನೊಂದಿಗೆ ವಾಸಿಸುತ್ತಿದ್ದ. ಅವನ ತಂದೆ ಅನಂತನು ಚಿಕ್ಕವನಾಗಿದ್ದಾಗಲೇ ಮೃತಪಟ್ಟಿದ್ದರಿಂದ ಅವನು ತಾನೇ ಮನೆಯ ಹೊಣೆ ತೆಗೆದುಕೊಂಡವನಾಗಿದ್ದ. ದಿನವೂ ಶಾಲೆಗೆ ಹೋಗಿ ಸಂಜೆ ಕೆಲಸ ಮಾಡಿ ತಾಯಿಗೆ ಸಹಾಯ ಮಾಡುತ್ತಿದ್ದ. ಅನಂತನಿಗೆ ಒಂದು ದೊಡ್ಡ ಆಸೆ ಇತ್ತು, ಆಕಾಶದಲ್ಲಿ ಹಾರಬೇಕೆಂಬ ಕನಸು. ಅವನು ಪ್ರತಿದಿನವೂ ಹಳ್ಳಿ ಹತ್ತಿರ ಹಾರುವ ವಿಮಾನಗಳನ್ನು ನೋಡಿ ಅದರಲ್ಲಿ ತಾನು ಕುಳಿತಿರುವ ಕಲ್ಪನೆ ಮಾಡುತ್ತಿದ್ದ. ಹಲವರು ಅವನನ್ನು ಕನಸುಗಳ ಹುಡುಗ ಎಂದು ಹಾಸ್ಯ ಮಾಡಿದರು, ಆದರೆ ಅವನು ಏನೂ ಬೆದರಲಿಲ್ಲ. ಒಂದು ದಿನ ಅವನು ಹಳ್ಳಿಗೆ ಬಂದ ವೈಜ್ಞಾನಿಕ ಶಿಬಿರದಲ್ಲಿ ಭಾಗವಹಿಸಿದ. ಅಲ್ಲಿ ಅವನು ಮೊದಲ ಬಾರಿಗೆ ಡ್ರೋನ್ ಹೇಗೆ ಹಾರಿಸಬೇಕು ಎಂಬುದನ್ನು ಕಲಿತ. ಆಸಕ್ತಿಯಿಂದ ಮನೆಗೆ ಬಂದ ಬಳಿಕ ಸಣ್ಣ ಸಣ್ಣ ಭಾಗಗಳನ್ನು ಸಂಗ್ರಹಿಸಿ ತಾನು ಮಾಡಬಹುದಾದ ಮೊದಲ ಡ್ರೋನ್ ರೂಪಿಸಲು ಪ್ರಾರಂಭಿಸಿದ. ಅನೇಕ ದಿನಗಳ ಪರಿಶ್ರಮದ ನಂತರ ಅವನು ತಯಾರಿಸಿದ ಡ್ರೋನ್ ಆಕಾಶಕ್ಕೆ ಹಾರಿತು. ಜನರು ಆಶ್ಚರ್ಯದಿಂದ ನೋಡಿ ಈಗ ಅವನ ಕನಸು ಸತ್ಯವಾಗಬಹುದು ಎಂಬ ಭರವಸೆ ಮೂಡಿತು. ಇದು ಅನಂತನ ಸಾಧನೆಯ ಆರಂಭ ಮಾತ್ರ. ಅವನು ಮುಂದೆ ಅಂತರಿಕ್ಷ ವಿಜ್ಞಾನಿಯಾಗಿ ಇಸ್ರೋದಲ್ಲಿ ಕೆಲಸ ಮಾಡುವ ಗುರಿ ಹೊಂದಿದ್ದ. ಅವನು ವಿಶ್ವಕ್ಕೆ ತೋರಿಸಿದ ನಂಬಿಕೆ, ಕನಸುಗಳನ್ನು ನಂಬು, ನಿರಂತರ ಪ್ರಯತ್ನ ಮಾಡು, ಯಶಸ್ಸು ನಿನ್ನದಾಗುತ್ತದೆ.